ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ದೇವಮ್ಮ, ಉಪಾಧ್ಯಕ್ಷರಾಗಿ ಶ್ವೇತಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ. ಇದರಲ್ಲಿ ಶ್ರೀಮತಿ ದ್ಯಾವಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಹಾಗೆ ಶ್ರೀಮತಿ ಶ್ವೇತಾ ಅವರು ಹಿಂದುಳಿದ ವರ್ಗ ಆ ಮಹಿಳಾ ಮೀಸಲಾತಿ ಅಡಿಯಲ್ಲಿ ಇವರು ಆಯ್ಕೆಯಾಗಿರ್ತಾರೆ. ಇವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ನನ್ನ ಜೊತೆ ಸಹಕರಿಸಬೇಕು ಅಂತ ಕೇಳ್ತೀನಿ. ವಂದನೆಗಳನ್ನು ಸಲ್ಲಿಸ್ತಾ, ಏನು 1993ನೇ ಇಸ್ವಿಯಲ್ಲಿ ಈ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು. ಅವತ್ತಿಂದ ಇಲ್ಲಿವರೆಗೂ ಕೂಡ ಹೊಸಪೇಟೆ ಗ್ರಾಮ ಪಂಚಾಯಿತಿಯಿಂದ ಸ್ಪಷ್ಟವಾದಂಥ ಬಹುಮತದೊಂದಿಗೆ JDS ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಕ್ಕೆ ನಿದರ್ಶನ ಇಲ್ಲ. ಈ ಸಾರಿ ನಮ್ಮ ಹೊಸಪೇಟೆ ಗ್ರಾಮ ಪಂಚಾಯತಿ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನತಾದಳ ಪ್ರಮುಖ ಕಾರ್ಯಕರ್ತರ ಶ್ರಮ ಮತ್ತು ಶ್ರದ್ಧಾಭಕ್ತಿಯಿಂದ ಏನು ಸಾಮಾನ್ಯವಾದಂಥ ಜನರು ಮತ್ತು ಮತದಾರರನ್ನು ಮನವೊಲಿಸ್ಕೊಂಡು ಈ ಸಾರಿ ಒಟ್ಟು 17 ಸ್ಥಾನಗಳಿರ್ತಕ್ಕಂಥ ಹೊಸಪೇಟೆ ಗ್ರಾಮ ಪಂಚಾಯಿತಿಯಿಂದ 11 ಸ್ಥಾನಗಳನ್ನು JDS ಪಕ್ಷದ ಪರವಾಗಿ ಗೆಲ್ಲಿಸಲಿಕ್ಕೆ ಶ್ರಮವಹಿಸಿರ್ತಕ್ಕಂಥ ಎಲ್ಲ JDS ಕಾರ್ಯಕರ್ತರಿಗೆ ಪಕ್ಷದ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸ್ಪಷ್ಟ ಬಹುಮತ ಪಡೆದಿರ್ತಕ್ಕಂಥ 11 ಜನ JDS ಗ್ರಾಮ ಪಂಚಾಯತಿ ಸದಸ್ಯರಿಂದ ಇವತ್ತು ಅಧ್ಯಕ್ಷರಾಗಿ ದ್ಯಾವಮ್ಮ, ಉಪಾಧ್ಯಕ್ಷರಾಗಿ ಶ್ವೇತಾ ಅಂತ ಆಯ್ಕೆಯಾಗಿ ಏನು ಈ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನು ಒತ್ತು ಕೊಟ್ಟು ಪಕ್ಷಕ್ಕೆ ಗೌರವಾನ್ವಿತ ಶಾಸಕರಾದಂಥ BN ರವಿಕುಮಾರ್ ಅವರ ಬೆಂಬಲಕ್ಕೆ ನಿಂತು ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರಲ್ಲಿ ವಿನಮ್ರವಾಗಿ ನಾನು ವಿನಂತಿ ಮಾಡ್ತಾ, ಪಕ್ಷಕ್ಕೆ ಮತ್ತು ಸಾಮಾನ್ಯವಾದಂಥ ಜನರು ಏನು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದೇ ಇರುವಂಥ ರೀತಿಯಲ್ಲಿ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ JDS ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ಸಿಗುವಂತೆ ಅವರು ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಪಕ್ಷದ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಭೀಮಾ ಕೊರೆಂಗಾವ್ನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅತ್ಯಾಧುನಿಕ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ SN ಸುಬ್ಬಾರೆಡ್ಡಿ ಅವರು ಭರವಸೆ ನೀಡಿದ್ದಾರೆ. ಡೊಳ್ಳು ಬಾರಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮಾನ್ಯ ಶಾಸಕರು ಹಾಗೂ ಎಲ್ಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಈ ಹಾಡನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಿಸುತ್ತಿದ್ದೇವೆ. ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದಿದವೋ ವೀರರೇ. ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಬಾಗೇಪಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ
ಈ ಒಂದು ಕಾರ್ಯಕ್ರಮ ಒಬ್ಬ ವೀರನಿಗೆ ನಾವು ನಮನ ನುಡಿಸುವಂತ ಕಾರ್ಯಕ್ರಮ. ಮತ್ತೆ ಪುಣೆಯಿಂದ 30 ಕಿಲೋಮೀಟರ್ ಇರುವಂತ ಈ ಭೀಮಾ ಕೊರಂಗಾವ್ ಜಾಗದಲ್ಲಿ ಸುಮಾರು ಜನ ನಮ್ಮ ಇಲ್ಲಿ ಕೆಲವು ಇನ್ನ ಸ್ವಲ್ಪ ಜನ ಕಡಿಮೆ ಇದ್ದ ಕಾರಣ ಅನೇಕ ನಮ್ಮ ಮುಖಂಡರು ಇವತ್ತು ಅಲ್ಲಿಗೆ ತೆರಳಿದ್ದಾರೆ. ಅಲ್ಲಿ ಹೋಗಿ ಅಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬರಬೇಕು, ಆ ಸ್ಥೂಲ ನೋಡ್ಕೊಂಡು ಬರಬೇಕು ಅಂತ ಹೋಗಿರೋದು. ಇನ್ನಷ್ಟಿಲ್ಲ ಅಂದ್ರೆ ಇನ್ನಷ್ಟು ಜನ ಬರುವಂತ ನಿರೀಕ್ಷೆ ನನ್ನಲ್ಲಿತ್ತು. ಈ ಒಂದು ಅಲ್ಲಿ 30 ಕಿಲೋಮೀಟರ್ ಪೂನಾದಿಂದ ಜಾಗದಲ್ಲಿ ತಾವು ನೆನ್ಕೊಳ್ಳಿ, ಇದಿಷ್ಟೊತ್ತು ಮಾತನಾಡಿದ ನಮ್ಮ ಹಿರಿಯರು ಒಂದು ದೇಶಕ್ಕಾಗಲಿ ಒಂದು ಏನಾದ್ರು ಒಂದು ಆಸ್ತಿಗಾಗಲಿ ನಡೆಯುವಂತ ಜಾಗ ಅಲ್ಲ, ಒಂದು ಯುದ್ಧ ಅಲ್ಲ ಇದು. ಮತ್ತು ಪಾಪ ನಮ್ಮ ದಲಿತರ ಮೇಲೆ ದೌರ್ಜನ್ಯ ನಡೆದಂತ ಜಾಗ ಇದು. ತಾವು ತಿಳ್ಕೊಂಡು ಇಷ್ಟೊತ್ತು ನಮ್ಮ ಮಹಿಳೆಯರು ಮಾತನಾಡ್ತಾ ಇದ್ರು. 500 ಜನ 28,000 ಜನ 30,000 ಜನ ಸದ್ದು ಮಾಡಿದ್ರೆ ನೀವು ಆ ಕೆಟ್ಟಂಗಿರುತ್ತೆ ಅಂತ ನೀವು ಉಳಿಸ್ಕೋಬೇಕು. ಅಂತ ರಕ್ತ ಇರುವಂತ ನಮ್ಮ ದಲಿತರು ಯಾವುದ್ರಲ್ಲೂ ಹಿಂದೆ ಇರಲ್ಲ. ಅಂಬೇಡ್ಕರ್ ಎಲ್ಲ ಒಂದು ಜಾಗದಲ್ಲಿ ಹೇಳ್ತಾರೆ, ಅವರು ತಲೆ ಬಗ್ಗಿಸಿದ್ದು ಒಂದು ಬುದ್ಧನ ಪಾದದ ನಮನಗಳಿಗೆ, 2 ಈ ವಿಜಯ ಸ್ತಂಭಕ್ಕೆ ಮಾತ್ರ ಅಂತ ಅಂಬೇಡ್ಕರ್ ಎಲ್ಲ ಒಂದು ಜಾಗದಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಂಬೇಡ್ಕರ್ ಎಲ್ಲೂ ತಲೆ ತಗ್ಗಿಸಿದಂತ ಮನುಷ್ಯನ ತಲೆ ಎತ್ತಿ ಮಾತನಾಡುವಂತ ವ್ಯಕ್ತಿ. ಇವತ್ತು ಅಂಬೇಡ್ಕರ್ ಇರೋದ್ರಿಂದಲೇ ನಾನು ಈ ಜಾಗದಲ್ಲಿ ನಿಮ್ಮರ ಒಂದು ಆಶೀರ್ವಾದದ ಶಾಸನ ಆಗಿರೋದಕ್ಕೆ ಕಾರಣ. ಇಲ್ಲ ಅಂದ್ರೆ ನಾನು ಶಾಸನಕ್ಕೆ ಸಾಧ್ಯ ಇಲ್ಲ. ನಮ್ಮ ಪೂಜಪ್ಪ ಟೀಮ್ ಅವರು ಇಂಥ ಜಾಗದಲ್ಲಿ ಇಂಥ ಸ್ಟೇಜ್ ಹಾಕಿದ್ರೆ ಎತ್ಕೊಂಡಾಗೆಲ್ಲ ಜೈಲು ತುಂಬಿಸ್ತಾ ಇದ್ರು. ಅಂತ ಕಾಲ ಇತ್ತು. ಅಂಬೇಡ್ಕರ್ ಬರೆದಂತ ಸಂವಿಧಾನ ಇವತ್ತು ನನ್ನ ಶಾಸಕನಾಗಿ ನಾವಿಷ್ಟು ಧೈರ್ಯವಾಗಿ ಕುತ್ಕೊಳ್ಳುವಂತ ಅವಕಾಶ ಕೊಟ್ಟಿದೆ ನಮ್ಮ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ. ನಾವಿವತ್ತಿಲ್ಲ ಅಂದ್ರೆ ಗೊತ್ತಿರ್ಬೋದು, ರಾಜ ಮಹಾರಾಜರು ರಾಜ ಇರ್ತಾ ಇದ್ದ, ಅವ್ರ ಮಗ ಆಗ್ತಾ ಇದ್ದ, ಅವ್ರ ಮಗ ಅವರೇ ಆಗ್ತಾ ಇದ್ರು ರಾಜ್ಯವನ್ನು. ನಮ್ಮಂತ ರೈತರ ಮಕ್ಕಳಿಗೆ ಬರೆದು ಕೊಡೋ ಚಾನ್ಸೇ ಇರ್ತಾ ಇರಲಿಲ್ಲ. ಅಂತ ಮಹಾನ್ ಗ್ರಂಥ ಇವತ್ತು ನಾವೆಲ್ಲ ಇಷ್ಟು ಸ್ವತಂತ್ರವಾಗಿ ಬದುಕೋ ಕಾರಣ ನಮ್ಮ ಸಂವಿಧಾನ. ಆದ್ರೆ ದುರ್ದೈವ ನಮ್ಮ ಡೆಲ್ಲಿಯಲ್ಲಿರುವಂತ ನಾಯಕರು ಈ ಸಂವಿಧಾನ ಬಗ್ಗೆ, ನಮ್ಮ ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತನಾಡ್ತಾರಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ದುರ್ಗತಿ ಕಟ್ಟಿಟ್ಟ ಬುದ್ಧಿ ಅಂತ ರಾಜಾರಾಜ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅಂಬೇಡ್ಕರ್ನು ನೀವೆಲ್ಲ ತಿಳ್ಕೋಬೇಕಿನ್ನ. ಎಷ್ಟೋ ಜನ ಇಷ್ಟೊತ್ತು ನಾವು ಮಾತನಾಡ್ತಾ ಇದ್ದೀವಿ. ಇತಿಹಾಸವನ್ನು ಗೊತ್ತಿಲ್ಲ, ಇತಿಹಾಸ ಬರೀಲಾರ ನಿಜ. ನಾನು ಸ್ವಲ್ಪ ಮೊದಲು ಬುಕ್ ಓದಿದ್ದೆ. ಮತ್ತೆ ಆ ಸುವರ್ಣ ಚಾನಲ್ ಅಲ್ಲಿ ಈ ಅಂಬೇಡ್ಕರ್ ಜೀವನ ಬಂತು. ಒಂದು ಎಪಿಸೋಡ್ ನಾನು ಮಿಸ್ ಮಾಡಿಲ್ಲ, ಎಲ್ಲ ಎಪಿಸೋಡ್ ನೋಡಿ ಅಷ್ಟು ಚೆನ್ನಾಗಿ ಅಂಬೇಡ್ಕರ್ ಬಗ್ಗೆ ಆ ಚಾನಲ್ ಅಲ್ಲಿ ತೋರಿಸಿದ್ರು ನಾನು ನೋಡಿದಾಗ. ಹಾಗೆ ಅಂತ ಮಹಾನ್ ಭಾವ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಯಾವ ಕಡೆ ಹೆಂಗೋ ಗೊತ್ತಿಲ್ಲ. ಮೊದಲು ನೀವೆಲ್ಲ ನೋಡ್ತಾ ಇದ್ದ, ನಾನು ಚಿಕ್ಕನ್ನಲ್ಲಿ ಚಿನ್ನಕಾಯಿ ಪಲ್ಯ ನಮ್ಮಲ್ಲಿ ಇದ್ದೆ. ಚೇಳೂರು ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ಕೃಷಿ ವಿಜ್ಞಾನಿಯಾಗಿ ಹರೀಶ್ ಅವರು ತಮ್ಮ ಗ್ರಾಮಕ್ಕೆ ಹೆಸರು ತಂದುಕೊಟ್ಟಿದ್ದಾರೆ ಎಂದು ಗ್ರಾಮದ ಗಣ್ಯರು ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಿದ್ದಾರೆ. ಈ ಕುರಿತು ಪುಟ್ಟ ಮಾಹಿತಿ ಎಲ್ಲಿದೆ ನೋಡಿ. ಹರೀಶ್ ಕುಮಾರ್ ಅಂತ, ನಾವು ಶ್ರೀರಾಮಪ್ಪ ನಾರಾಯಣಮ್ಮ ನಮ್ಮಮ್ಮ ಅವರು.
ಸೊ ನಮ್ಮಪ್ಪ ಬಟ್ಟೆ ವ್ಯಾಪಾರಸ್ಥರು, ಚೇಳೂರು ಸಂತೆಯಲ್ಲೆಲ್ಲ ಸಂತೆಗೆ ಹೋಗಿ ವ್ಯಾಪಾರ ಮಾಡ್ತಿದ್ದವರು. ನಮ್ಮಮ್ಮ ಬಂದು ಟೈಲರು. ನನಗೆ ನೆನಪಿರೋ ಪ್ರಕಾರ ದಿನಕ್ಕೊಂದು 5 ರೂಪಾಯಿ ಅಷ್ಟು ಕೂಲಿ ಸಂಪಾದನೆ ಮಾಡ್ತಿದ್ದವರು. 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಅಷ್ಟೇ, ಅದು ಬಿಟ್ಟು ಜಾಸ್ತಿ ಮಾಡ್ತಿರ್ಲಿಲ್ಲ ಅವರು. ಸೊ ನನ್ನನ್ನು 1ನೇ ಕ್ಲಾಸ್ಗೆ ನನ್ನ ಬಡತನದಿಂದ ಅಟ್ಲೀಸ್ಟ್ ಅಂದರೆ ನಮ್ಮಪ್ಪ ಅವರೊಂದು ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕಂತ ಆಸೆ ಇತ್ತು. ಸೊ ನನ್ನನ್ನು 1ನೇ ಕ್ಲಾಸ್ಗೆ ಹಾಸ್ಟೆಲ್ಗೆ ಸೇರಿಸ್ಬಿಟ್ರು. ಅದು ಇಲ್ಲಿಂದ 70-80 ಕಿಲೋಮೀಟ್ರ್ ದೂರ, ಶ್ರೀನಿವಾಸಪುರದಲ್ಲಿ. 6 ತಿಂಗಳಾದರೂ ಮನೆಗೆ ಬರ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ತಂದೆ ತಾಯಿ ಹತ್ರ ಬೆಳಿಬೇಕು ಅನ್ಕೋತಾರೆ, ಬಟ್ ನನಗೆ ಆ ಅಪರ್ಚುನಿಟಿ ನನಗೆ ಇರಲಿಲ್ಲ. ಸೊ ನಾನು 1ನೇ ಕ್ಲಾಸ್ ಹಾಸ್ಟೆಲ್ ಸೇರಿಕೊಂಡೆ. ಬಟ್ ಅಲ್ಲಿ ತುಂಬ ಅಂದರೆ ಫ್ರೀ ಹಾಸ್ಟೆಲ್ ಆಗಿರೋದ್ರಿಂದ ತುಂಬ ತೊಂದರೆಗಳು ತುಂಬ ವಿಪರೀತ ಇರ್ತಿತ್ತು ನನಗೆ. ಹಾಸ್ಟೆಲ್ ಅವರೇ ಆಗ ನಾನು ಕರೆಕ್ಟಾಗಿ ABCD ಚೆನ್ನಾಗಿ ಹೇಳ್ತಿದ್ದೆ 1ನೇ ಕ್ಲಾಸ್ಗೆ. ಇವ್ನು ABCD ಚೆನ್ನಾಗಿ ಆಗಿರ್ತಾನೆ, ಇರೋದು ಬೇಡ ಇವನು ಅಂದ್ಬಿಟ್ಟು ಇನ್ನೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಕೋಲಾರಿಗೆ ಸೇರಿಸಿದ್ರು. ಅಲ್ಲಿ ಹಾಸ್ಟೆಲ್ ಲೈಫೇನೆ. ಸೊ 2ನೇ ಕ್ಲಾಸಿಂದ ನೆಕ್ಸ್ಟ್ 7ನೇ ಕ್ಲಾಸ್ವರೆಗೂ ನನ್ನ ಹಾಸ್ಟೆಲ್ ಲೈಫೇನೆ. ಅಲ್ಲಿ 7ನೇ ಕ್ಲಾಸ್ವರೆಗೂ ಕೋಲಾರಲ್ಲಿ ಮುಗಿಸಿದೆ. ಆಮೇಲೆ ಬಂದು ಇದನ್ನು 2 ಭಾಗವಾಗಿ ಹೇಳ್ತೀನಿ. ಆಮೇಲೆ ಬಂದು ಚಿಕ್ಕಬಳ್ಳಾಪುರ ಪಂಚಗಿರಿ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ಅಂತೇಳಿ ಅಲ್ಲಿ ಜಾಯ್ನ್ ಆಗಿದೆ SLCಗೆ. ಅಲ್ಲಿ SLC ಮುಗಿದ ತಕ್ಷಣ ಸೈನ್ಸ್ಗೆ ಮಾನಸ್ PU ಕಾಲೇಜಿಗೆ ಬಂದೆ. ಮಾನಸ್ PU ಕಾಲೇಜಲ್ಲಿ ಸೈನ್ಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಆಮೇಲೆ ನಾನು ಡಿಗ್ರಿಗೆ GKVT ಅಲ್ಲಿ ಜಾಯ್ನ್ ಆದೆ. ಆಮೇಲೆ MSc ಮಾಡಿ ಆಮೇಲೆ PhD ಕಂಪ್ಲೀಟ್ ಮಾಡಿ ಮೊನ್ನೆ 2024 ಮಾರ್ಚಲ್ಲಿ ಕಂಪ್ಲೀಟ್ ಮಾಡಿ ಮೊನ್ನೆ ಅಗ್ರಿಕಲ್ಚರ್ ರಿಸರ್ಚ್ ಸರ್ವಿಸ್ ಅಂತ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ICAR ಅವರು, ಸೆಂಟ್ರಲ್ ಗೌರ್ಮೆಂಟಿಂದ. ಅದು ಕ್ಲಿಯರ್ ಮಾಡಿ ಈಗ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಅಪಾಯಿಂಟ್ ಆಗಿದೆ. ಇದು ನನ್ನ ಜರ್ನಿ. ಈ PhDವರೆಗೂ ಮಾಡಿದ್ವಿ ಅಂದರೆ ದುಡ್ಡು ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಾನು ಒಂಚೂರು ಹೇಳಬೇಕು ಅಂತಂದರೆ, ನಾವಪ್ಪ ನಮ್ಮವ್ರ ಪರಿಸ್ಥಿತಿ ನಿಮ್ಗೆ ಹೇಳಿದೆ. ಸಂತೆಯಲ್ಲಿ ವ್ಯಾಪಾರ ಮಾಡಿಕೊಂಡು ಎಷ್ಟು ಸಂಪಾದನೆ ಮಾಡಿ ಮಕ್ಕಳನ್ನ ಎಲ್ಲರಿಗೂ ಓದಿಸ್ಬಾರ್ದು ಅನ್ನೋದು ನಿಮ್ಮ ಊಹೆಗೆ ಬಿಡ್ತೀನಿ. ನನ್ನ ಜರ್ನಿ ಬಂದರೆ ಎಲ್ಲ ಹಾಸ್ಟೆಲ್ ಲೈಫೇ ಮುಗಿದಿತ್ತು. SLCಗೆ ಬಂದು SLC ಫಸ್ಟ್ ಕ್ಲಾಸಲ್ಲಿ ಪಾಸಾದೆ. ಆಗ ನನಗೆ ಸರ್ಕಾರದಿಂದ 5,000 ರೂಪಾಯಿ ಕೊಟ್ಟರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀವಿ ಅಂತೇಳಿ. 5,000 ರೂಪಾಯಿನ ಮಾನಸ್ ಕಾಲೇಜಲ್ಲಿ ಅದು 10,000 ರೂಪಾಯಿ ಇತ್ತು. 5,000 ರೂಪಾಯಿನ ಅಲ್ಲಿ ಕೊಟ್ಟು PUC ಕಂಪ್ಲೀಟ್ ಮಾಡಿದೆ. PUCಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಆ್ಯಕ್ಚುಲಿ ಮಾನಸ್ ಕಾಲೇಜ್ ಹೇಳ್ಬೇಕಂದ್ರೆ ಅಲ್ಲಿ ಇದ್ದಿದ್ದೆ ನಾವು 12 ಜನ. ನಾನು ತುಂಬ ಕೇಳ್ಕೊಂಡೆ ವಿಜಯ ಕಾಲೇಜಿಗೆ, ವೆಂಕಟಾದ್ರಿಗೆ ಹಾಕಿ ಅಂತೇಳಿ. ಅಲ್ಲಿ 20-30 ಸಾವಿರ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಷ್ಟು. ಸರಿ ಅಂತ 12 ಜನ ಇದ್ವಿ. ಅಲ್ಲಿ ನನ್ನ ಜಾಯಿನ್ ಮಾಡಿದ್ರು. 12 ಜನದಲ್ಲಿ 10 ಜನ ಫೇಲು, 2 ಪಾಸು. ಅದರಲ್ಲಿ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೆ. ಸೊ ಅದರಲ್ಲಿ ಪಾಸ್ ಆಗಿದ್ದಕ್ಕೆ ನನಗೆ 20,000 ಮತ್ತು ಗೌರ್ಮೆಂಟ್ ಕಡೆಯಿಂದ 20,000 ಮತ್ತು ಪ್ರೋತ್ಸಾಹಧನ ಬಂತು. ಅದನ್ನು ತಗೊಂಡೋಗಿ ಮತ್ತೆ BS ಅಗ್ರಿಕಲ್ಚರ್ಗೆ CET ಮುಖಾಂತರ ಹೋಗಿ BS ಅಗ್ರಿಕಲ್ಚರ್ ಜಾಯ್ನ್ ಆಗಿದ್ದು. BS ಅಗ್ರಿಕಲ್ಚರ್ 4 ವರ್ಷ. ಅಲ್ಲೆಲ್ಲ ಸ್ವಲ್ಪ ಗೌರ್ಮೆಂಟ್ ಸೀಟ್ ಇದೆಲ್ಲ, ಅಲ್ಲಿ ನಮಗೆ ಸ್ವಲ್ಪ ಫ್ರೀಯಾಗಿ ಎಜುಕೇಷನ್ ಎಲ್ಲ ಸಿಕ್ತು. BS ಅಗ್ರಿಕಲ್ಚರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಅಲ್ಲಿ ಮತ್ತೆ 35,000 ಕೊಟ್ಟರು ನನಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಕ್ಕೆ. ಆ